ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕದ ಎಲ್ಲೆಡೆ ಹರ್ಷೋದ್ಗಾರದ ಮೂಲಕ ಬಾವುಟ ಹಾರಿಸುತ್ತಾ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸುತ್ತಾರೆ. ಆದರೆ ಈ ಹಬ್ಬ ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಶತಮಾನಗಳ ಹೋರಾಟದ ಫಲ, ಕನ್ನಡಿಗರ ಮನದ ಏಕತೆಯ ಸಂಕೇತ. ಕನ್ನಡ ನಾಡಿನ ಇತಿಹಾಸ ಸಾವಿರಾರು ವರ್ಷ ಹಳೆಯದು. ಬನ್ನಿ ಆ ಕಥೆಯನ್ನ ಹೇಳ್ತೀನಿ. ಚಾಳುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳ ಕಾಲದಿಂದಲೇ ಕನ್ನಡ ಸಂಸ್ಕೃತಿ ಬೆಳಗುತ್ತಾ ಬಂದಿದೆ. ಕನ್ನಡ ಭಾಷೆ ಪ್ರಪಂಚದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು. ಸುಮಾರು 2500 ವರ್ಷಗಳ ಹಿಂದಿನ ದಾಖಲೆಗಳು ಇದರ ಪೌರಾಣಿಕತೆಗೆ ಸಾಕ್ಷಿಯಾಗಿ ಸಿಕ್ಕಿದೆ. ಆದರೆ ಕಾಲಾಂತರದಲ್ಲಿ ರಾಜಕೀಯ ಬದಲಾವಣೆಗಳು ನಡೆದವು. ಬ್ರಿಟಿಷ್ ಆಡಳಿತದ ನಂತರ ಕನ್ನಡ ಮಾತನಾಡುವ ಜನರು ವಿಭಿನ್ನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ರು. ಮೈಸೂರು ಪ್ರಾಂತ್ಯದಲ್ಲಿ, ಬೊಂಬೈ ಪ್ರಾಂತ್ಯದ ಕೆಲವು ಭಾಗಗಳಲ್ಲಿ ಅಂದ್ರೆ ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡದಲ್ಲಿ, ಮದ್ರಾಸ್ ಪ್ರಾಂತ್ಯದ ಭಾಗಗಳು ಅಂದ್ರೆ ದಕ್ಷಿಣ ಕನ್ನಡ, ಹೈದರಾಬಾದ್ ಪ್ರಾಂತ್ಯದ ಕೆಲವು ಜಿಲ್ಲೆಗಳು, ಗುಲ್ಬರ್ಗ, ಬೀದರ್, ರಾಯಚೂರಿನಲ್ಲೂ ಕನ್ನಡಿಗರಿದ್ರು. ಅಂದ್ರೆ ಕನ್ನಡಿಗರು ಒಂದೇ ಭಾಷೆಯವರಾದ್ರೂ ವಿಭಿನ್ನ ಭಾಗಗಳಲ್ಲಿ ನೆಲೆಯಾಗಿದ್ರು. ಕನ್ನಡಿಗರು ಒಂದಾಗಬೇಕು ಅಂತ 20ನೇ ಶತಮಾನದಲ್ಲಿ ಕನ್ನಡಿಗರು ಧ್ವನಿ ಎತ್ತಿದ್ರು. ಕನ್ನಡದ ಪ್ರಬುದ್ಧ ಚಿಂತಕ ಆಲೂರು ವೆಂಕಟರಾವ್ ಅವರು ಒಂದು ಕರ್ನಾಟಕ ಎಂಬ ಕಲ್ಪನೆಯನ್ನ ಜನಮನದಲ್ಲಿ ಬಿತ್ತಿದ್ರು. ಅವರು ಬರೆದ ಲೇಖನಗಳು, ಮಾಡಿದ ಪ್ರಚಾರಗಳು ಕನ್ನಡಿಗರಲ್ಲಿ ಏಕತೆಗಾಗಿ ಹೋರಾಟದ ಬೆಂಕಿ ಹಚ್ಚಿದವು. ಈ ಹೋರಾಟಕ್ಕೆ ಹಿರಿಯ ರಾಜಕಾರಣಿಗಳು, ಸಮಾಜ ಸೇವಕರು, ಪತ್ರಕರ್ತರು, ಸಾಹಿತ್ಯಕರ್ತರು ಎಲ್ಲರೂ ಬೆಂಬಲ ನೀಡಿದರು. ಬೀದಿ ಬೀದಿಗಳಲ್ಲಿ ನಮ್ಮ ನಾಡು ಒಂದಾಗ್ಲಿ, ಕನ್ನಡಿಗರು ಒಂದಾಗಿ ಬದುಕ್ಲಿ ಎಂಬ ಘೋಷಣೆಗಳು ಮೊಳಗಿದವು. ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರ ರಾಜ್ಯಗಳನ್ನ ಭಾಷಾ ಆಧಾರದ ಮೇಲೆ ಪುನರ್ ರಚಿಸಲು ಫಜಲ್ ಅಲಿ ಆಯೋಗ ರಚಿಸಿತು. ಆಯೋಗವು 1956ರಲ್ಲಿ ತನ್ನ ವರದಿಯಲ್ಲಿ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನ ಒಂದೇ ರಾಜ್ಯದಲ್ಲಿ ಸೇರಿಸಬೇಕು ಎಂದು ಶಿಫಾರಸು ಮಾಡಿತು. ಈ ಶಿಫಾರಸಿನಂತೆ 1956ರ ನವೆಂಬರ್ 1ರಂದು ಹಲವು ಕನ್ನಡ ಪ್ರದೇಶಗಳು ಒಂದಾಗಿ ಸೇರಿ ಹೊಸ ಮೈಸೂರು ರಾಜ್ಯ ರಚನೆಯಾಯಿತು. ಅಂದಿನ ಮೈಸೂರು ರಾಜ್ಯಕ್ಕೆ KM ನೀಲಕಂಠಯ್ಯ ಮೊದಲ ಮುಖ್ಯಮಂತ್ರಿಯಾದರು. ಈ ದಿನದಿಂದಲೇ ಕನ್ನಡಿಗರು ನಿಜವಾದ ಅರ್ಥದಲ್ಲಿ ಒಂದಾದರು. ಆದಿಯಲ್ಲಿ ರಾಜ್ಯದ ಹೆಸರನ್ನ ಮೈಸೂರು ರಾಜ್ಯ ಎಂದು ಇಡಲಾಯಿತು. ಯಾಕಂದ್ರೆ ಮೈಸೂರು ರಾಜ್ಯವೇ ಈ ಹೊಸ ರಾಜ್ಯದ ಕೇಂದ್ರವಾಗಿತ್ತು. ಆದ್ರೆ ಉತ್ತರ ಕರ್ನಾಟಕ, ಕರಾವಳಿ ಪ್ರದೇಶದ ಜನರು ನಾವು ಮೈಸೂರಿಗರಲ್ಲ, ಕನ್ನಡಿಗರೊಂದು ಹೇಳಿ ಹೆಸರಿನ ಬದಲಾವಣೆಯನ್ನ ಬೇಡಿದ್ರು. ಅದಕ್ಕೆ ಪ್ರತಿಯಾಗಿ 1973ರ ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು ರಾಜ್ಯದ ಹೆಸರನ್ನ ಅಧಿಕೃತವಾಗಿ ಕರ್ನಾಟಕ ಎಂದು ಬದಲಾಯಿಸಿದ್ರು. ಅಂದಿನಿಂದ ಈ ದಿನವನ್ನ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಎಂದು ಹೆಸರಿಸಲಾಯಿತು. ನವೆಂಬರ್ 1ರಂದು ರಾಜ್ಯದ ಎಲ್ಲೆಡೆ ಹಬ್ಬದ ಸಂಭ್ರಮ. ಬೆಳಗ್ಗೆ ಸರ್ಕಾರದ ವತಿಯಿಂದ ಬಾವುಟಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಪ್ರಮುಖ ನಗರಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಕನ್ನಡ ಸಾಹಿತಿಗಳಿಗೆ ಸಂಗೀತ, ಕಲೆ, ಸಮಾಜ ಸೇವೆ, ಕ್ರೀಡಾ ಮುಂತಾದ ಕ್ಷೇತ್ರಗಳಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನ ಮಾಡಲಾಗುತ್ತೆ. ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳು, ಬೀದಿಗಳಲ್ಲಿ ಕೆಂಪು ಹಳದಿ ಬಾವುಟವನ್ನ ಹಾರಿಸಲಾಗುತ್ತೆ. ಜನರು ಕನ್ನಡ ಹಾಡುಗಳು, ನೃತ್ಯ, ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಈ ದಿನವನ್ನ ಸಂಭ್ರಮಿಸುತ್ತಾರೆ. ಜಯ ಭಾರತ ಜನನೀಯ ತನುಜಾತೆ ಗೀತೆಯನ್ನ ಎಲ್ಲೆಡೆ ಮೊಳಗಿಸ್ತಾರೆ. ಕನ್ನಡ ರಾಜ್ಯೋತ್ಸವದ ದಿನ ನಾವು ಎಲ್ಲೆಡೆ ನೋಡಿದ್ರೂ ಕೂಡ ಕೆಂಪು ಹಳದಿ ಬಾವುಟ ಕನ್ನಡಿಗರ ಹೆಮ್ಮೆಯ ಚಿಹ್ನೆಯಾಗಿ ಕಾಣುತ್ತೆ. ಹಳದಿ ಸಂಪತ್ತು, ಬೆಳಕು ಮತ್ತು ಸಮೃದ್ಧಿಯ ಸಂಕೇತ. ಕೆಂಪು ಶೌರ್ಯ ಮತ್ತು ತ್ಯಾಗದ ಸಂಕೇತ. ಈ ಬಾವುಟ ಕನ್ನಡಿಗರ ಏಕತೆಯನ್ನ, ಆತ್ಮ ಸಂಸ್ಕೃತಿಯನ್ನ ಮತ್ತು ಹೆಮ್ಮೆಯನ್ನ ಪ್ರತಿನಿಧಿಸುತ್ತೆ. ಕನ್ನಡ ರಾಜ್ಯೋತ್ಸವದ ಮೂಲ ಅರ್ಥ ನಾವು ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಒಂದೇ ಮನಸ್ಸಿನ ಜನರು. ಭಾಷೆ, ಧರ್ಮ, ಜಾತಿ, ಪ್ರದೇಶ ಯಾವುದೇ ಇರಲಿ, ನಾವು ಮೊದಲು ಕನ್ನಡಿಗರಾಗಬೇಕು ಅಂತ ಇದು ತಿಳಿಸುತ್ತೆ. ಈ ದಿನ ನಮಗೆ ಏನು ನೆನಪಿಸುತ್ತೆ ಅಂದ್ರೆ ನಮ್ಮ ಹಿರಿಯರು ಮಾಡಿದ ಹೋರಾಟ, ಅವರ ತ್ಯಾಗ ಮತ್ತು ನಮ್ಮ ಕರ್ತವ್ಯ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನ ಕಾಪಾಡೋದು. ಇಂದಿನ ಪೀಳಿಗೆಗೆ ಕನ್ನಡದ ಬಗ್ಗೆ ಪ್ರೀತಿ ಇದೆ, ಆದ್ರೆ ಅದರ ಬಳಕೆ ನಿಧಾನವಾಗಿ ಕಡಿಮೆ ಆಗ್ತಿದೆ. ರಾಜ್ಯೋತ್ಸವದ ನಿಜವಾದ ಅರ್ಥ ಅಂದ್ರೆ ಕೇವಲ ಹಬ್ಬ ಆಚರಿಸೋದಲ್ಲ, ಕನ್ನಡ ಮಾತಾಡುವುದು, ಬರೆಯುವುದು, ಬದುಕುವುದು. ನಾವು ಎಲ್ಲೇ ಇದ್ರೂ ಸಾಮಾಜಿಕ ಮಾಧ್ಯಮದಲ್ಲಿ, ಕೆಲಸದಲ್ಲಿ, ಶಿಕ್ಷಣದಲ್ಲಿ ಕನ್ನಡದ ಹೆಮ್ಮೆಯನ್ನ ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಈ ದಿನ ಕನ್ನಡಿಗರಿಗೆ ಕೇವಲ ಇತಿಹಾಸದ ದಿನವಲ್ಲ, ಇದು ಹೆಮ್ಮೆಯ ದಿನ. ನಾವು ಒಂದೇ ನಾಡು, ಒಂದೇ ಬಾವುಟ, ಒಂದೇ ಹೃದಯದ ಜನ ಎಂಬ ಬಾಂಧವ್ಯದಿಂದ ಬದುಕಬೇಕು. ನವೆಂಬರ್ 1 ಬಂದಾಗ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಒಂದೇ ಧ್ವನಿ ಮೊಳಗುತ್ತೆ. ಅದೇನಂದ್ರೆ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಲ್ವಾ?